ಅದರಲ್ಲಿ ಈಗ ಪಂಚಾಯತ್. ಸರ್, ಇವಾಗ ನಿಮಗೆ ರಾಜಕೀಯಕ್ಕೆ ಬರೋಕೆ ಗುರು ಅಥವಾ ಗಾಡ್ ಫಾದರ್ ಅಂತ ಯಾರಾದ್ರೂ ಇದ್ದಾರೆ? ಇಲ್ಲ, ತಂದೆನೇ, ನಿಮ್ಮ ತಂದೆ? ನಮ್ಮ ತಂದೆನೇ. ತಂದೆನೇ ರೋಲ್ ಮಾಡಲ್ ಮಾಡಿಕೊಂಡು ರಾಜಕೀಯಕ್ಕೆ ಅವರನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಓಕೆ ಸರ್, ನಿಮ್ಮ ಮುಂದಿನ ಯೋಜನೆಗಳು ಕೈಗೂಡಲಿ, ಹಾಗೆ ನೀವು ಅನ್ಕೊಂಡಿರೋ ಕೆಲಸ ಕೂಡ ಉತ್ತಮ ರೀತಿಯಲ್ಲಿ ನಡೀಲಿ, ನಿಮ್ಮಿಂದ ಈ ಸಾಮಾನ್ಯ ಜನರಿಗೆ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ ಅಂತ ಕೇಳ್ಕೊತೀನಿ ಸರ್. ಹಾಗೂ ನಿಮ್ಮ ಈ ಇಷ್ಟೊಂದು ಕೆಲಸದ ಅವಧಿಯಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ಆತ್ಮೀಯವಾದಂಥ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನನಾಯಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಹೊಂಬಾಡಿ ಮಂಡಾಡಿ ಗ್ರಾಮ ಪಂಚಾಯತ್ನ ಒಬ್ಬರು ಸದಸ್ಯರ ಜೊತೆ ಇದ್ದೀವಿ. ನೇರವಾಗಿ ಅವರನ್ನೇ ಪರಿಚಯ ಮಾಡ್ಕೊಳ್ಳೋದು. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಶಂಕರ್ ಮಗನ್ ಅಂತ. ಶಂಕರ್ ಮಗನ್ ಸರ್, ತಾವು ಯಾವ ಗ್ರಾಮ ಪಂಚಾಯತಿಂದ ಎಲೆಕ್ಟ್ ಆಗಿ? ನಾವು ಹೊಂಬಾಡಿ ಮಂಡಾಡಿ ಗ್ರಾಮ ಪಂಚಾಯತಿಂದ ಎಡಡಿ ವಾರ್ಡ್, ಗುಡ್ಡೆಟ್ ವಾರ್ಡಲ್ಲಿ ನಾವು ಸರ್, ಈ ಗ್ರಾಮ ಪಂಚಾಯತಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ಅಂತ ಹೇಳಿ ಬರುವುದಿಲ್ಲ. ತಾವು ಗೆದ್ದಂಥ ಸಂದರ್ಭದಲ್ಲಿ ಯಾವ ಪಕ್ಷದ ಫಾಲೋವರ್ಸ್ ಆಗಿದೆ? ನಾವು ಫಸ್ಟ್ ಸ್ಟಾರ್ಟ್ BJP ಪಾರ್ಟಿಯಿಂದ, ನೆಕ್ಸ್ಟ್ ಇವಾಗ ಹಾಲೇಡಿ ಶ್ರೀನಿವಾಸ ಶೆಟ್ಟರ್. ಸರ್, ನೀವು ಈ ರಾಜಕೀಯ ಅಲ್ಲದೆ ತಾವು ಜೀವನೋಪಾಯಕ್ಕಾಗಿ ಮಾಡ್ಕೊಂಡಿರುವಂಥ ವೃತ್ತಿಯ? ಜೀವನೋಪಾಯಕ್ಕಾಗಿ ನಾವು ಕೃಷಿ ಮಾಡ್ಕೊಂಡಿದ್ದೀವಿ. ಕೃಷಿ. ಸರ್, ನೀವು ಈಗ ಕೃಷಿ ಮಾಡಿಕೊಂಡು ಈ ರಾಜಕೀಯಕ್ಕೆ ಬರ್ಬೇಕಂತ ಹೇಳಿ ಯಾವ ರೀತಿ ಅನ್ಕೊಂಡ್ರಿ? ನಾವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು, ಹಾಗೆ ನಮ್ಮ ಊರಿನ ಗಣ್ಯರು ಹಿರಿಯರೆಲ್ಲ ಹೇಳ್ತಿದ್ರು ಗ್ರಾಮೀಣ ರಸ್ತೆ ಮತ್ತು ಒಳ್ಳೆ ಚರಂಡಿ, ಕುಡಿಯೋ ನೀರು, ವಿದ್ಯುತ್ ಬಗ್ಗೆ ಎಲ್ಲ ಭಾಳ ಸಮಸ್ಯೆ ಇದ್ದಿತ್ತು. ಆವಾಗ ನಾವು ಹಾಲೇಡಿ ಶ್ರೀನಿವಾಸ ಶೆಟ್ಟರ್ ಹತ್ರ ಹೇಳಿ ಹೆಚ್ಚಿನ ಬದಿಯಲ್ಲಿ ವಿದ್ಯುತ್, ನೀರಿನ ಸಮಸ್ಯೆ ಇದೆಲ್ಲ ನಿವಾರಣೆ ಮಾಡ್ತಿದ್ದೇವೆ. ಆ ಸಂದರ್ಭದಲ್ಲಿ ಎಲೆಕ್ಷನ್ ಬಂದಾಗ ಊರಿನವರೆಲ್ಲ ಒಟ್ಟಾಗಿ ಪಂಚಾಯತಿ ನಿಲ್ಬೇಕು ಅಂತ ಹೇಳಿ ಪಂಚಾಯತಿ ನಿಂತು. ಸರಿ, ನೀವು ಈ ಗ್ರಾಮ ಪಂಚಾಯತ್ ಅಲ್ಲದೆ ಬೇರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಏನಾದ್ರು ಸ್ಪರ್ಧೆ ನಡೆಸಿದ್ರ? ನೆಕ್ಸ್ಟ್ ನಾವು ಪಂಚಾಯತಲ್ಲಿ ಇರುವಾಗಲೇ ಹಾಲೇಡಿ ಶ್ರೀನಿವಾಸ ಶೆಟ್ಟರ್ ಹೇಳಿದ್ರೆ, ನೀವು ತಾಲೂಕ್ ಪಂಚಾಯತ್ ನೀನೇ ನಿಲ್ಮರೆ, ನೀನು ನಿಲ್ಬೇಕು ಅಂತ ಹೇಳಿದ್ರು. ನಾನು ನಿಂತು ಕೇಳಿ ನಾನು. ಹಾಗಾದ್ರೆ ಈ ರಾಜಕೀಯಕ್ಕೆ ಬರ್ಲಿಕ್ಕೆ ಪ್ರೇರಣೆನೇ ಹಾಲೇಡಿ ಊರಿನ ಗಣ್ಯರಿದ್ರೆ, ಮತ್ತು ಅದ್ರ ಜೊತೆಗೆ ಮೇನ್ ಶ್ರೀನಿವಾಸ ಶೆಟ್ಟರ್. ನಮ್ಮ ವಾಹಿನಿ ಮೂಲಕ ಅವ್ರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಶ್ರೀನಿವಾಸ ಶೆಟ್ಟರ್ ನಾವು ಹೃತ್ಪೂರ್ವಕದ ಅಭಿನಂದನೆ ಮತ್ತು ಕೃತಜ್ಞತೆ ಯಾವತ್ತೂ ಸಲ್ಲಿಸ್ತಾ ಇರ್ತೇವೆ. ಸರಿ, ನೀವೀಗ ಕೃಷಿ ಜೀವನ ಮಾಡಿಕೊಂಡು ರಾಜಕೀಯಕ್ಕೆ ಬಂದಿದ್ರಿ. ಈ ರಾಜಕೀಯ ಜೀವನ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ? ಪ್ರೋತ್ಸಾಹ ಅಂದ್ರೆ ನಮ್ಮ ತಂದೆ ತಾಯಿಯಲ್ಲೂ ತೀರಿ ಹೋಗಿದ್ದಾರೆ ಸಣ್ಣ ಪ್ರಾಯದಲ್ಲಿ. ನಾವು 6 ಜನರೆಲ್ಲ ಮೇನ್ ನಾನೇ ಹಿರಿಯವನಾಗಿ. ತಂದೆ ತಾಯಿ ತೀರೋದ ನಂತರ ಮನೆ ಮತ್ತು ಹಟ್ಟಿ ಬಾವಿ ಎಲ್ಲ ನಾನೇ ನೋಡ್ಕೊಳ್ತಿದ್ದೆ. ಆ ಸಂದರ್ಭದಲ್ಲೂ ಈ ರಾಜಕೀಯ ಪ್ರವೇಶ ಮಾಡುವಾಗ ಆಯಿತು, ಆದ್ದರಿಂದ ರಾಜಕೀಯ ಪ್ರವೇಶ ಮಾಡಿದೆ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ರಾಜಕೀಯಕ್ಕೆ ಬಂದವರಿದ್ದಾರೆ? ನೀವೇ ನಮ್ಮ ಕುಟುಂಬದಲ್ಲಿ ಯಾರು ಬರಲಿಲ್ಲ, ನಾನು ಅಷ್ಟೇ. ಸರ್, ನೀವೀಗ ಈ ಮೆಂಬರ್ ಆಗಿರೋದಾ ಅಥವಾ ಇದಕ್ಕಿಂತ ಮುಂಚೆ ಅಧ್ಯಕ್ಷರು ಏನಾದರೂ ಆಗಿದ್ರು ಗ್ರಾಮ ಪಂಚಾಯತ್? ಈಗ ಮೊನ್ನೆ ಒಂದು 5 ತಿಂಗಳ ಹಿಂದೆ ನಾನು 2 ವರ್ಷ ಪಂಚಾಯತ್ ಅಧ್ಯಕ್ಷರಾಗಿದ್ದೆ. ಇವರಿಗೆಲ್ಲ ಗೊತ್ತುಂಟು. ಅಧ್ಯಕ್ಷರಾಗಿ ಈಗ ಪುನಃ 2 ವರ್ಷ ಟರ್ಮ್ ಮುಗೀತು. ಈಗ ಲೇಡಿ ಶಾಂತಯ್ಯನವರು ಅಧ್ಯಕ್ಷರಾಗಿದ್ದಾರೆ. ಸರ್, ನೀವು ಈಗ 2 ವರ್ಷ ಟರ್ಮ್ನಲ್ಲಿ ಈಗ ಏನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ, ಆ ಟೈಮ್ನಲ್ಲಿ ನೀವು ನಿಮ್ಮ ಒಂದು ವಾರ್ಡ್ನಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ? ಅಭಿವೃದ್ಧಿ ಕೆಲಸ ಪಂಚಾಯತ್ನಲ್ಲಿ ಹಣ ಹೆಚ್ಚಿಗೆ ಬರುವುದಿಲ್ಲ, ಅನುದಾನ ಕಡಿಮೆ, ಆದ್ದರಿಂದ ಹೆಚ್ಚಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಾವಂತ ಹೇಳಿದ್ರೆ ಪಂಚಾಯತ್ನಲ್ಲಿ ಬರುವ ಅನುದಾನ, ರೋಡ್ ಗೀಡು ಅದೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ರ ಕೆಲವು ಫಂಡ್ ಅಂತ ಹೇಳಿ ನಮ್ಮ ರೋಡ್ ಮತ್ತು ಬಾವಿ ಅದ ರಿಪೇರಿಗೆಲ್ಲ ಹಾಕಿದ್ದೇವೆ. ಅದೇ ರೀತಿ ನಾವು ಒಂದೊಂದು ಎಡಡಿಯಲ್ಲಿ ಒಂದು 34 ಲಕ್ಷ ಬ್ರಿಡ್ಜ್, 70 ರೋಡ್ 30 ಸೇರಿ 70 ಲಕ್ಷ ಬ್ರಿಡ್ಜ್ ರೋಡ್ ಆಗಬೇಕಿತ್ತು. ಹಾಲೇಡಿ ಶ್ರೀನಿವಾಸ ಶೆಟ್ಟರ್ ಹತ್ರ ನಾವು ಹೇಳ್ತೀವಿ, ಇಂಥ ಒಂದು ಸಂದರ್ಭದಲ್ಲಿ ಇಕ್ಕಟ್ಟಾದ ಬ್ರಿಡ್ಜ್ ಉಂಟು, ಅದು ಬಿದ್ದು ಹೋಗೋ ಸಂದರ್ಭ ಇತ್ತು ಅಂತ ಹೇಳಿದಾಗ ಅವರು ಆಯಿತು, ಆ ಕೆಲಸ ನಾನು ಮಾಡ್ತೀನಿ, ಮಾಡಿಸಿಕೊಡಿ. ಹೀಗೆ ಜಿಲ್ಲಾ ಪಂಚಾಯತಿಂದ, MLAರಿಂದ, ಹೀಗೆ ಎಲ್ಲ ಬೇರೆ ಬೇರೆ ಅನುದಾನದಿಂದ ಸ್ವಲ್ಪ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಇದೆ. ಸರ್, ಇನ್ನು ನಿಮ್ಮದು 2 ವರ್ಷ ಟರ್ಮ್ ಇದೆ. ಆ ಟರ್ಮ್ನಲ್ಲಿ ನಿಮ್ಮ ವಾರ್ಡ್ನ ಯಾವ ರೀತಿ ಮುಂದೆ ತರಬೇಕು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅಭಿವೃದ್ಧಿ ಇನ್ನು ಕೆಲವು ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಗ್ರಾಮೀಣ ಪ್ರದೇಶ, ಹಳ್ಳಿಯಲ್ಲಿ ಎಲ್ಲ ಸೈಡ್ನಲ್ಲಿ ಕುಡಿಲಿಕ್ಕೆ ನೀರು ಸಮಸ್ಯೆ ಉಂಟು, ಅದು ಒಂದು ನಿವಾರಣೆ ಆಗಬೇಕು. ಮತ್ತು ಚರಂಡಿ ರಿಪೇರಿ ಮತ್ತು ರಸ್ತೆ ಕೆಲವೆಲ್ಲ ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಾವು ಮೇನ್ ಆದ್ಯತೆ ಕೊಡ್ತೇವೆ. ಹಾಗೂ ನಮ್ಮ ಶಾಸಕರ ಹತ್ರ ಹೇಳಿ ಕೆಲವು ಕೆಲಸ ಮಾಡುವ ಭರವಸೆ ಕೊಟ್ಟಿದ್ದಾರೆ, ಮಾಡ್ತೇವೆ. ಸರ್, ನೀವು ಈಗ ರಾಜಕೀಯಕ್ಕೆ ಬಂದ ಮೇಲೆ ಈ ಕೃಷಿ ಜೀವನಕ್ಕೂ ರಾಜಕೀಯ ಜೀವನಕ್ಕೂ ಏನು ಅನಿಸ್ತಾ ಇದೆ? ಕೃಷಿ ಜೀವನ ಬಹಳ ಇಂಟ್ರೆಸ್ಟ್. ಸಣ್ಣ ಪ್ರಾಯದಿಂದ
ಮಾಡ್ತಿದ್ವಿ, ಭಾರಿ ಇಂಟ್ರೆಸ್ಟ್. ಕೃಷಿ ಇವುಗಳು ಸ್ವಂತ ಕೃಷಿ ಮಾಡ್ತಾರೆ. ಇವಾಗೂ ನಾವು ಕೃಷಿ ಮಾಡ್ತಿದ್ವಿ. ರಾಜಕೀಯ ಹೊರತುಪಡಿಸಿ ಬೇರೆ ಟೈಮಲ್ಲಿ ನಾವು ಕೃಷಿ ಕೆಲಸ ಮಾಡ್ತಿದ್ವಿ, ಕೃಷಿಯೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಸರ್, ನೀವು ಈ ರಾಜಕೀಯಕ್ಕೆ ಬಂದ ಮೇಲೆ ಈ ಜನರು ಒಡನಾಟ ಆಗಿದೆ ನಿಮ್ಮ ಜೊತೆ? ಒಡನಾಟ ಮೊದಲು ಒಂದು ಗ್ರಾಮದಲ್ಲಿ ಇದ್ದಿತ್ತು, ಈಗ 2-3 ಗ್ರಾಮ, 2-3 ಪಂಚಾಯತ್, ಈಗ ತಾಲೂಕ್ ಪಂಚಾಯತ್ ಸ್ವಲ್ಪ ವಿಸ್ತಾರವಾಗಿ ಹೆಚ್ಚಿನ ಜನರು ಸಹ ಒಡನಾಟ. ಗ್ರಾಮದಲ್ಲಿ ಇರುವಂತ ಹೆಸರು ಈಗ ಊರಿಗೆ ಸ್ವಲ್ಪ ಹರಡಿದೆ ಅಂತ. ಸರ್, ಈಗ ನೀವು ಈ ಒಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ನೀವು ಮತ ಹಾಕಿ ಗೆಲ್ಸಿದಂತ ಮತದಾರೇ ಕಾರಣ. ಮತದಾರೇ ಕಾರಣ. ಅವರಿಗೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅವರಿಗೆ ಯಾವಾಗಲೂ ನಾವು ಅವ್ರಿಗೆ ಚಿರಋಣಿ. ಯಾಕಂತ ಹೇಳಿದ್ರೆ ನಮ್ಮನ್ನ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಗೆಲ್ಲಿಸಿದ್ದಾರೆ. ಫಸ್ಟ್ ಪಂಚಾಯತ್ನಲ್ಲೂ ಒಳ್ಳೆ ಓಟಿನ ಗೆಲ್ಲಿಸಿದ್ದಾರೆ. ಅದನ್ನು ತಾಲೂಕು ಪಂಚಾಯತ್ ಮೆಂಬರಲ್ಲಿ ನಾನು ಈ ಕುಂದಾಪುರ ತಾಲೂಕಲ್ಲಿ ಫಸ್ಟ್ 631 ಓಟಿಗೆ ನಾನು ಮೊದಲು ತಾಲೂಕು ಪಂಚಾಯತ್ ಮೆಂಬರ್ ಇದ್ದರು, ಅವ್ರಿಗೆ ಎದುರೇ ನಾನು ನಿಂತೆ 631 ಓಟಿಗೆ ಗೆಲ್ಲಿಸಿದ್ರೆ. ಮತ್ತು 2ನೇ ಪಂಚಾಯತ್ ಮತ್ತೆ ಅದೇ ರೀತಿಯಲ್ಲಿ ಗೆಲ್ಲಿಸಿ ಕೊಟ್ಟಿದೆ. ಅವರಿಗೆ ತುಂಬ ಕೃತಜ್ಞತೆ ಯಾವಾಗಲೂ ಸಲ್ಲಿಸ್ತೇನಂತ ಅನಿಸಿದೆ. ಮತ್ತು ಅವರಿಗೆ ಎಲ್ಲದಕ್ಕೂ ನಾನು ಅವ್ರ ಕೆಲಸಕ್ಕೆ ಬದ್ಧ. ಸರ್, ಈಗ ಗ್ರಾಮ ಪಂಚಾಯತ್ನಲ್ಲಿ ಎಲೆಕ್ಷನ್ ನಿಲ್ಬೇಕಂದ್ರೆ ಯಾವುದೇ ರೀತಿಯಾದಂಥ ಒಂದು ವಿದ್ಯಾಭ್ಯಾಸ ಬೇಡ, ಅನುಭವ ಇದ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ನಿಮ್ಮ ಪ್ರಕಾರ ಈ ವಿದ್ಯಾಭ್ಯಾಸ ಬೇಕಾ ಅಥವಾ ಅನುಭವ ಬೇಕಾ? ವಿದ್ಯಾಭ್ಯಾಸ ಬೇಕು, ಖಂಡಿತ ಬೇಕು. ಸ್ವಲ್ಪ ಅಂದರೆ ಒಂದು PUC SLC PUC ಅಂತೂ ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಅನುಭವ, ಎರಡು ಬೇಕು. ಅನುಭವ ಇದ್ರೆ ನಡ್ಸ್ಕೊಂಡು ಹೋಗ್ಬೋದು, ಜೊತೆನೂ ವಿದ್ಯಾಭ್ಯಾಸನೂ ಬೇಕಂತ. ನಾವು ತಾಲೂಕು ಮೆಂಬರ್ ಆದ್ರೆ ನಮ್ಗೆ ಅನುಭವ ಇಲ್ಲ, ಮತ್ತು ಪಂಚಾಯತ್ ಅಧ್ಯಕ್ಷರಿಗೆ ಅನುಭವ ಕಡಿಮೆ. ಆದರೆ ವಿದ್ಯೆ ಇಲ್ಲ, ವಿದ್ಯೆ ಕಡಿಮೆ, 8th ಸ್ಟ್ಯಾಂಡರ್ಡ್ ಹೇಳಿದ್ನಲ್ಲ. ಅದು ಸ್ವಲ್ಪ ಅನುಭವ ಇಟ್ಕೊಂಡು ಸ್ವಲ್ಪ ನಡ್ಸ್ಕೊಂಡು ಹೋಗೋದು, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಅನುಭವ ಬೇಕು. ಸರ್, ಈಗ ನೀವು ರಾಜಕೀಯ ಅಲ್ಲದೆ ಬೇರೆ ನಿಮ್ಮ ಊರಿನ ಸಂಘ ಸಂಸ್ಥೆಯಲ್ಲಿ ಅಥವಾ ಬೇರೆ ಯಾವುದು ಇದರಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾ ಸಂಘ ಎಡಡಿ, ಅಂಬ ಯಕ್ಷಗಾನ ಕಲಾ ಸಂಘ ಮತ್ತೆ ಅದರಲ್ಲಿ ನಾವು ಒಂದು ಸಂಘ ಇತ್ತು. ಅದರಲ್ಲಿ ನಾವು ಹವ್ಯಾಸಿ ಯಕ್ಷಗಾನ ವೇಷ ಮಾಡ್ತಾ ಇದ್ವಿ ಕಲಾವಿದರಾಗಿ. ಮತ್ತೆ ಭಜನಾ ಮಂಡಳಿ, ಅಂಬ ಯಕ್ಷಗಾನ ಭಜನಾ ಮಂಡಳಿ. ಇಲ್ಲ ಊರಲ್ಲಿ ಭಜನೆ ಆದ್ರೆ ನಾವು ಹೋಗ್ತಾ ಇದ್ದೇವೆ, ಭಜನೆ ಕುಣಿತಾ ಇದ್ದೇವೆ. ಅದೇ ರೀತಿ ಅಂಬ ದೇವಸ್ಥಾನದ ನಾವು ಅಧ್ಯಕ್ಷರಾಗಿ ದೇವರ ಕಾರ್ಯದಲ್ಲಿ. ಸರ್, ಇನ್ನು ಮುಂದೆ ಈ ದೇವರು ಒಂದು ನಿಮಗೆ ಇದು ಕೊಟ್ರೆ, ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಅವಕಾಶ ಸಿಕ್ಕಿದ್ರೆ ಮುಂದೆ ಹೋಗುವಂತ ಒಂದು ಮನಸ್ಸಿದೆಯಾ? ಅವಕಾಶ